ತುಂಡಾದ ಬಕೆಟು ಮತ್ತು ಬೇರೆ ಬೇಡದಿರುವ ಪ್ಲಾಸ್ಟಿಕ್ ಸಾಮಾನುಗಳನ್ನು ಮಾರಿದರೆ ಹಣ ಸಿಗುತ್ತದೆ. ಇದೇ ರೀತಿ ಹಳೆ ಡಬ್ಬಗಳು, ಬಾಟಲಿಗಳು ಮತ್ತು ಮುರಿದ ಫರ್ನಿಚರ್ಗಳನ್ನು ಮಾರಿದರೂ ಹಣ ಸಿಗುತ್ತದೆ. ಮಕ್ಕಳ ಹಳೆಯ ಆಟ ಸಾಮಾನುಗಳು, ಹಳೆ ಬಟ್ಟೆ, ಅಳತೆ ಸರಿಯಿಲ್ಲದ ಉಡುಪುಗಳು, ಕೆಟ್ಟು ಹೋಗಿರುವ ಸೂಟ್ ಕೇಸುಗಳು ಮತ್ತು ಚೀಲಗಳು, ಹಳೆ ಪೆನ್ನುಗಳು, ಟಾರ್ಚುಗಳು, ಹಾಗೆಯೇ ಸವೆದು ಹೋಗಿರುವ ಪೆನ್ಸಿಲ್ ತುಂಡುಗಳು ಮೊದಲಾದವುಗಳನ್ನೆಲ್ಲ ಮನೆಯಲ್ಲಿ ಹಾಗೆಯೇ ತುಂಬಿಡುತ್ತಾ ಹೋದರೆ ಮನೆಯೇ ಒಂದು ಕಸದ ರಾಶಿಯಾದೀತು. ಪತ್ರ, ಲಕೋಟೆ, ಅಂಗಡಿಯಲ್ಲಿ ಸಾಮಾನುಗಳನ್ನು ಕಟ್ಟಲು ಬಳಸಿದ ಲಕೋಟೆ, ಪೇಪರು ಮತ್ತು ಬೇರೆ ಬಗೆಯ ಪೆಟ್ಟಿಗೆಗಳು ಮೊದಲಾದವನ್ನೆಲ್ಲ ಒಂದು ಕಡೆ ಸಂಗ್ರಹಿಸಿ ಇರಿಸಿದರಾದರೆ ವಾರಕ್ಕೊಮ್ಮೆ ಅವನ್ನು ಬಿಸಿನೀರಿನ ಒಲೆ ಉರಿಸಲು ಬಳಸಬಹುದು. ಗ್ರೀಟಿಂಗ್ ಕಾರ್ಡು, ಕರೆಯ ಒಲೆ ಮೊದಲಾದವನ್ನು ಏನಾದರೂ ಕೈಗಾರಿಕೆ ಮಾಡಲು ಬಳಸಬಹುದು. ಇಲ್ಲವಾದರೆ ಅವನ್ನು ಮತ್ತೆ ಬೇರೆ ಬೇರೆ ಬಗೆಯ ಪತ್ರ, ಕವರು ಮೊದಲಾದವುಗಳನ್ನು ವರ್ಷಕ್ಕೊಮ್ಮೆಯಾದರೂ ಒಣಗಿಸುತ್ತಿದ್ದರೆ ಮನೆಯನ್ನು ಶುಚಿಯಾಗಿಡುವ ಕೆಲಸ ಸುಲಭವಾದೀತು. ಮನೆಯಲ್ಲಿ ಯಾರಾದರೂ ಬೇನೆ ಬಿದ್ದಿರುವಾಗ ಡಾಕ್ಟರ ಚೀಟಿಯಂತೆ ತಂದ ಮಾತ್ರೆ ಮತ್ತು ಬೇರೆ ಬಗೆಯ ಮದ್ದುಗಳು ಅವರಿಗೆ ಗುಣವಾದ ಮೇಲೂ ಮಿಕ್ಕಿದೆಯಾದರೆ ಅವನ್ನು ಕೂಡಲೇ ನಾಶಪಡಿಸಿರಿ. ಇನ್ನೊಮ್ಮೆ ಬೇನೆ ಬಿದ್ದಾಗ ಅವನ್ನು ಇನ್ನೊಮ್ಮೆ ಬಳಸುವುದು ಅಪಾಯಕರ. ಮನೆಯಲ್ಲಿ ಮೊದಲಾರೈಕೆಗೆ ಬೇಕಾಗುವ ಮದ್ದುಗಳನ್ನಷ್ಟೇ ಇರಿಸಿಕೊಳ್ಳುವುದು ಒಳ್ಳೆಯದು. ಬ್ಯಾಂಡೇಜ್ ಬಟ್ಟೆ, ಹತ್ತಿ, ಒಂದು ಚಿಕ್ಕ ಕತ್ತರಿ, ಪ್ಲಾಸ್ಟರು, ಗಾಯದ ಮುಲಾಮು ಮತ್ತು ತಲೆನೋವಿನ ಮಾತ್ರೆ ಇಂತಹ ಕೆಲವನ್ನು ಮಾತ್ರ ನಿಶ್ಚಿತವಾದ ಜಾಗದಲ್ಲಿ ಸುಲಭವಾಗಿ ಸಿಗುವಂತೆ, ಆದರೆ ಮಕ್ಕಳ ಕೈ ಸಿಗದಂತೆ ಇರಿಸಿದಲ್ಲಿ ಅವನ್ನು ಗಡಿಬಿಡಿಯಲ್ಲಿ ಹುಡುಕಬೇಕಾಗಿಲ್ಲ. ತಿನಿಸಿನ ವಸ್ತುಗಳು. ಮನೆಯಲ್ಲಿ ತಿನಿಸಿನ ವಸ್ತುಗಳನ್ನು ತಂದು ಕೂಡಿಡುವಾಗ ಅವು ಬೇಕಾದಾಗ ಸುಲಭದಲ್ಲಿ ಕೈಗೆ ಸಿಗುವಂತಿರಬೇಕು ಎಂಬುದಕ್ಕಿಂತಲೂ ಕೂಡಿಟ್ಟಿರುವಲ್ಲಿ ಅವು ಕೆಟ್ಟು ಹೋಗದೆ ಅವುಗಳಲ್ಲಿರುವ ಜೀವಸತ್ವಗಳೆಲ್ಲ ಹೆಚ್ಚು ಸಮಯ ಉಳಿದಿರಬೇಕೆಂಬುದೇ ಹೆಚ್ಚು ಮುಖ್ಯವಾದ ಅಂಶವಾಗಿರುತ್ತದೆ. ಆದರೆ ಅಡಿಗೆ ಮಾಡುವುದಕ್ಕೆ ಬೇಕಾಗುವ ವಸ್ತುಗಳೆಲ್ಲ ಒಟ್ಟಿಗೆ ಒಂದೇ ಕಡೆಯಲ್ಲಿ ಸಿಗುವಂತಿದ್ದರೆ ತುಂಬ ಅನುಕೂಲ. ಕಾಫಿಗೆ ಬೇಕಾಗುವ ಕಾಫಿ ಪುಡಿ, ಟೀ ಪುಡಿ, ಸಕ್ಕರೆ, ಹಾಲಿನ ಪುಡಿ ಮತ್ತು ಬೇರೆ ಪಾನೀಯಗಳ ಪುಡಿಗಳು ಒಂದೇ ಕಡೆ ಸಿಗುವಂತೆ ಇವೆಯಾದರೆ ಕಾಫಿ, ಟೀ ಮತ್ತು ಬೇರೆ ಪಾನೀಯಗಳನ್ನು ಮಾಡುವ ಕೆಲಸ ಸುಲಭವಾದೀತು. ಹೀಗೆಯೇ ಒಗ್ಗರಣೆಗೆ ಬೇಕಾಗುವ ಸಾಸಿವೆ ಕಾಳು, ಒಣಮೆಣಸಿನಕಾಯಿ, ಉದ್ದಿನಬೇಳೆ ಮೊದಲಾದವನ್ನು ಒಂದೇ ಕಡೆ ಇರಿಸಿದಲ್ಲಿ ಅವಕ್ಕಾಗಿ ಬೇರೆ ಬೇರೆ ಕಡೆ ಓಡಾಡುವ ಮತ್ತು ಹುಡುಕಾಡುವ ಕೆಲಸ ಉಳಿದೀತು. ಇವನ್ನೆಲ್ಲ ಹೀಗೆ ಒಂದೇ ಕಡೆ ಇರಿಸಲು ನೆರವಾಗುವಂತೆ ಹಲವಾರು ಬಗೆಯ ಡಬ್ಬಗಳನ್ನು ಮಾರಾಟಕ್ಕಿರಿಸಿರುತ್ತಾರೆ. ಇವನ್ನು ತಂದು ಬಳಸಬಹುದು. ಅಕ್ಕಿ, ಬೇಳೆ, ಗೋಧಿ ಮೊದಲಾದವನ್ನು ಹೆಚ್ಚು ದಿವಸ ಕೆಡದಂತಿರಿಸಲು ಅಂಗಡಿಯಿಂದ ತಂದೊಡನೆ ಅವನ್ನು ಚೊಕ್ಕಟಗೊಳಿಸಿ ಆಮೇಲೆ ಒಂದು ದಿವಸ ಬಿಸಿಲಿನಲ್ಲಿಟ್ಟು ಒಣಗಿಸಿ ಡಬ್ಬಗಳೇ ತುಂಬಿಸಿ ಇರಿಸಬೇಕು. ಡಬ್ಬದೊಳಗೆ ಒಂದು ನಿಂಬೆಹಣ್ಣನ್ನು ಹಾಕಿಟ್ಟರೆ ಹುಳು ಹಿಡಿಯುವುದಿಲ್ಲ. ಡಬ್ಬದ ಬದಲು ದಪ್ಪವಾಗಿರುವ ಪಾಲಿಥೀನ್ ಚೀಲದಲ್ಲಿ ತುಂಬಿಸಿ ಬಾಯಿಯನ್ನು ಬಿಗಿಯಾಗಿ ಕಟ್ಟಿ ಇರಿಸಿದರೂ ಅವು ಕೆಡದೆ ಇರುತ್ತವೆ. ಕಾಳುಗಳು ಚಿಕ್ಕ ಚಿಕ್ಕ ಹುಳು, ತತ್ತಿ ಮೊದಲಾದವುಗಳು ಇವೆಯಾದರೆ ಅವನ್ನು ಮೊದಲಿಗೇನೆ ಜರಡಿಯಲ್ಲಿ ಹಾಕಿ ಚೊಕ್ಕಟಗೊಳಿಸಬೇಕು. ಅಕ್ಕಿ, ಬೇಳೆ ಮೊದಲಾದವನ್ನು ಹೀಗೆ ಡಬ್ಬಗಳೇ ತುಂಬಿಸಿಡುವಾಗ ಅವುಗಳಲ್ಲಿ ಹಿಂದಿನ ಸಲ ತಂದವುಗಳು ಸ್ವಲ್ಪ ಉಳಿದಿವೆ ಆದರೆ ಹೊಸದಾಗಿ ತಂದವನ್ನು ಅವುಗಳ ಮೇಲೆ ಸುರಿಯಬೇಡಿರಿ. ಹೀಗೆ ಮಾಡಿದಿರಾದರೆ ಹಳೆಯದು ಡಬ್ಬದ ತಳದಲ್ಲಿ ಹಾಗೆಯೇ ಉಳಿದೀತು. ಹಳೆಯದನ್ನು ಡಬ್ಬದಿಂದ ತೆಗೆದು ಬೇರೆ ಇರಿಸಿ ಡಬ್ಬವನ್ನು ಒರೆಸಿ ಆಮೇಲೆ ಹೊಸದಾಗಿ ತಂದವನ್ನು ತುಂಬಿಸಿರಿ. ಕೆಲವು ತಿಂಗಳಿಗೊಮ್ಮೆ ಹೀಗೆ ಕಾಳುಗಳನ್ನು ತುಂಬಿಸುವ ಮೊದಲು ಡಬ್ಬಗಳನ್ನು ತೊಳೆದು ಬಿಸಿಲಿನಲ್ಲಿಟ್ಟು ಒಣಗಿಸಿಕೊಂಡರೆ ಕಾಳುಗಳು ಬೇಗನೆ ಕೆಟ್ಟು ಹೋಗಲಾರವು ಮತ್ತು ಡಬ್ಬಗಳು ಹೆಚ್ಚು ದಿವಸ ಕೆಡದೆ ಉಳಿದಾವು. ರವೆ, ಮೈದಾ, ಕಡಲೆ ಹಿಟ್ಟು ಮೊದಲಾದವುಗಳನ್ನು ಹೆಚ್ಚು ದಿವಸ ಕೆಡದಂತೆ ಇರಿಸಲು ಅಂಗಡಿಯಿಂದ ತಂದೊಡನೆ ಚೊಕ್ಕಟಗೊಳಿಸಿ ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿ ತೆಗೆದು ಬಿಸಿ ಆರಿದ ಬಳಿಕ ಮುಚ್ಚಳ ಇರುವ ಬಾಟಲಿ ಇಲ್ಲವೇ ಡಬ್ಬಗಳಲ್ಲಿ ತುಂಬಿಸಿ ಇಡಬೇಕು. ಅಂಗಡಿಯಿಂದ ಒಂದೇ ಬಾರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಳುಗಳನ್ನು ತಂದು ಅವನ್ನು ದೊಡ್ಡ ದೊಡ್ಡ ಡಬ್ಬಗಳಲ್ಲಿ ಇರಿಸಬೇಕಾಗಿದೆ. ಆದರೆ ಆ ಡಬ್ಬಗಳನ್ನು ಅಡಿಗೆ ಕೋಣೆಯ ಹೊರಗೆ ಬೇರಾವುದಾದರೂ ಜಾಗದಲ್ಲಿ ಇರಿಸಿ ವಾರಕ್ಕೆ ಬೇಕಾಗುವಷ್ಟನ್ನು ಮಾತ್ರ ಚಿಕ್ಕ ಚಿಕ್ಕ ಡಬ್ಬಗಳಲ್ಲಿ ತುಂಬಿಸಿ ಅಡಿಗೆ ಕೋಣೆಯಲ್ಲಿ ಇರಿಸಬಹುದು.
ದಿನಾಲು ದೊಡ್ಡ ಡಬ್ಬ ಇಲ್ಲವೇ ಪಾತ್ರೆಗಳಿಂದಲೇ ಈ ಧಾನ್ಯಗಳನ್ನು ಕೈ ಹಾಕಿ ತೆಗೆಯುತ್ತೀರಾದರೆ ಆ ಡಬ್ಬಗಳ ಒಳಗೆ ಗಾಳಿ ಮತ್ತು ತೇವ ಸೇರಿಕೊಂಡು ಕಾಳುಗಳು ಬೇಗನೆ ಕೆಟ್ಟು ಹೋದವು. ಗೋಡಂಬಿ, ಕಡಲೆಕಾಯಿ ಮೊದಲಾದ ಬೀಜಗಳನ್ನು ಹೆಚ್ಚು ದಿವಸ ಕೆಡದಂತೆ ಇರಿಸಲು ಅವುಗಳ ಸಿಪ್ಪೆ ತೆಗೆಯದೆ ಹಾಗೆಯೇ ಒಣಗಿಸಿ ಡಬ್ಬದಲ್ಲಿ ಗಾಳಿ ಹೋಗದಂತೆ ಮುಚ್ಚಿ ಇರಿಸಬೇಕು. ಹೆಚ್ಚು ತೇವ ಇರುವಲ್ಲಿ ಇರಿಸಿದರೆ ಇಲ್ಲವೇ ಸರಿಯಾಗಿ ಒಣಗಿಸದಿದ್ದರೆ ಅವುಗಳಲ್ಲಿ ಬೂಸ್ಟ್ ಹುಟ್ಟಿಕೊಳ್ಳುತ್ತವೆ. ಒಣಮೆಣಸಿನಕಾಯಿ, ಜೀರಿಗೆ, ಕೊತ್ತಂಬರಿ ಮೊದಲಾದವುಗಳನ್ನು ಒಂದು ದಿನ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಡಬ್ಬಗಳೇ ತುಂಬಿಸಿ ಇರಿಸಿದರಾದರೆ ಬೇಗನೆ ಕೆಡುವುದಿಲ್ಲ. ಈ ಬೇರೆ ಬೇರೆ ದಿನಸುಗಳ ಪುಡಿಗಳನ್ನು ಹೆಚ್ಚು ದಿವಸ ಕೆಡದಂತಿರಿಸಲು ಅಂಗಡಿಯಿಂದ ತಂದೊಡನೆ ಬಾಣಲೆಯಲ್ಲಿ ಹಾಕಿ ಬಿಸಿ ಮಾಡಿ ಬಿಸಿ ಆರಿದ ಬಳಿಕ ಸೀಸೆಗಳಲ್ಲಿ ತುಂಬಿಸಿಡಬೇಕು. ಒಣಮೆಣಸಿನಕಾಯಿ ಪುಡಿಗೆ ಸ್ವಲ್ಪ ಪುಡಿ ಉಪ್ಪು ಸೇರಿಸಿಟ್ಟರೆ ಅದು ಹೆಚ್ಚು ದಿವಸ ಕೆಡದಿರುತ್ತದೆ. ಹಪ್ಪಳ, ಸೆಂಡಿಗೆ ಮೊದಲಾದವನ್ನು ಬಿಸಿಲಿನಲ್ಲಿ ಸರಿಯಾಗಿ ಒಣಗಿಸಿ ಆಮೇಲೆ ಗಾಳಿ ಹೋಗದಂತೆ ಕಟ್ಟಿ ಇರಿಸಿದರಾದರೆ ಅವು ಹೆಚ್ಚು ದಿವಸ ಕೆಡದೆ ಉಳಿದವು. ಮಸಾಲೆ ವಸ್ತುಗಳನ್ನು ಬಾಟಲಿಗಳಲ್ಲಿ ಇಲ್ಲವೇ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ತುಂಬಿಸಿದರಾದರೆ ಅವು ಯಾವುದರಲ್ಲಿವೆ ಎಂಬುದನ್ನು ಹುಡುಕಿ ಹಿಡಿಯುವ ಕೆಲಸ ಸುಲಭವಾಗುತ್ತದೆ ನಿಜ. ಆದರೆ ಇಂತಹ ಬಾಟಲಿಗಳಲ್ಲಿ ಅವುಗಳ ಮೇಲೆ ಬೆಳಕು ಬೀಳುತ್ತಿರುವುದರಿಂದ ಅವು ಬೇಗನೆ ತಮ್ಮ ಪರಿಮಳವನ್ನು ಕಳೆದುಕೊಳ್ಳುತ್ತವೆ. ಪಾರದರ್ಶಕವಲ್ಲದ ಡಬ್ಬಗಳಲ್ಲಿ ಒಳಗೆ ಗಾಳಿ ಹೋಗದಂತೆ ಅವನ್ನಿರಿಸಿ ಡಬ್ಬಗಳ ಮೇಲೆ ಚೀಟಿಯಲ್ಲಿ ಅವುಗಳ ಹೆಸರನ್ನು ಬರೆದಿರಾದರೆ ಅವು ಅಷ್ಟು ಬೇಗನೆ ಕೆಟ್ಟು ಹೋಗುವುದಿಲ್ಲ. ಅವನ್ನು ಹುಡುಕಿ ತೆಗೆಯುವುದು ಸುಲಭ. ಬೆಲ್ಲವನ್ನು ಅಂಗಡಿಯಿಂದ ತಂದೊಡನೆ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಬಾಟಲಿಗಳಲ್ಲಿ ತುಂಬಿಸಿ ಇರಿಸಬೇಕು. ಅವನ್ನು ಟಿನ್ನಿನ ಡಬ್ಬಗಳಲ್ಲಿ ಇರಿಸಬಾರದು. ಹಾಗೆ ಇರಿಸಿದರೆ ತಳದಲ್ಲಿರುವ ಬೆಲ್ಲ ಟಿನ್ನಿನ ಸಂಪರ್ಕದಿಂದಾಗಿ ಕಪ್ಪಾಗಿ ಕೆಟ್ಟು ಹೋಗುತ್ತದೆ. ಬೆಲ್ಲದ ದೊಡ್ಡ ಉಂಡೆಗಳನ್ನು ತುಂಡು ಮಾಡದೆ ಹಾಗೆಯೇ ಇರಿಸಿದರಾದರೆ ಪ್ರತಿ ಸಲ ಅವನ್ನು ಅಡಿಗೆಗೆ ಬಳಸಬೇಕಾದಾಗಲೂ ತುಂಡು ತುಂಡು ಮಾಡುವ ಕಷ್ಟ ನಿಮ್ಮದಾಗುತ್ತದೆ. ಬೆಲ್ಲದ ಉಂಡೆಗಳನ್ನು ಒಂದು ದಪ್ಪವಾದ ಸ್ಕ್ರೂ ಡ್ರೈವರ್ನಲ್ಲಿ ಚುಚ್ಚಿ ಸುಲಭವಾಗಿ ತುಂಡು ಮಾಡಬಹುದು. ಬೆಲ್ಲವನ್ನು ಹೆಚ್ಚು ದಿವಸ ಕೆಡದಂತಿರಿಸಲು ಅಂಗಡಿಯಿಂದ ತಂದೊಡನೆ ಬಿಸಿಲಲ್ಲಿರಿಸಿ ಅದರಲ್ಲಿರುವ ನೀರಿನ ಅಂಶವೆಲ್ಲ ಹೊರಗೆ ಹೋಗುವಂತೆ ಮಾಡಬೇಕು. ಉಪ್ಪು ಇಲ್ಲವೇ ಉಪ್ಪಿನಕಾಯಿಯನ್ನು ಗಾಜಿನ ಸೀಸೆಗಳಲ್ಲಿ ತುಂಬಿಸಿ ಇಡುವುದರಾದರೆ ಅದಕ್ಕೆ ಟಿನ್ನಿನ ಮುಚ್ಚಳದ ಬದಲು ಪ್ಲಾಸ್ಟಿಕ್ ಮುಚ್ಚಳ ಬಳಸಿರಿ. ಟಿನ್ನಿನ ಮುಚ್ಚಳ ಬಳಸಿದರಾದರೆ ಅದಕ್ಕೆ ಬೇಗನೆ ತುಕ್ಕು ಹಿಡಿದೀತು. ಇವುಗಳೊಳಗೆ ಚಮಚ ಇರಿಸುವರಾದರೂ ಪ್ಲಾಸ್ಟಿಕ್ ಇಲ್ಲವೇ ಮರದವುಗಳನ್ನು ಮಾತ್ರವೇ ಬಳಸಿರಿ. ಅಲ್ಯೂಮಿನಿಯಂ ಇಲ್ಲವೇ ಸ್ಟೈನ್ಲೆಸ್ ಸ್ಟೀಲ್ ಚಮಚಗಳು ಇವುಗಳಲ್ಲಿ ಬೇಗನೆ ಕೆಡುತ್ತವೆ ಮತ್ತು ಇವನ್ನು ಕೆಡಿಸುತ್ತವೆ. ಉಪ್ಪಿನಕಾಯಿಯನ್ನು ತೆಗೆಯುವಾಗ ಒದ್ದೆ ಕೈ ಇಲ್ಲವೇ ಒದ್ದೆ ಚಮಚವನ್ನು ಬಳಸಬಾರದು. ಉಪ್ಪಿನಕಾಯಿಯನ್ನು ಹೆಚ್ಚು ದಿವಸ ಕೆಡದಂತೆ ಇರಿಸಬೇಕಾದಲ್ಲಿ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿ ಆರಿಸಿ ಅದರ ಮೇಲ್ಭಾಗದಲ್ಲಿ ಹಾಕಿರಿ. ಆಮೇಲೆ ಒಳಗೆ ಗಾಳಿ ಹೋಗದಂತೆ ಪಾಲಿಥೀನ್ ಹಾಳೆ ಇಟ್ಟು ಅದರ ಮೇಲೆ ಮುಚ್ಚಳವನ್ನು ಬಿಗಿಯಾಗಿ ಮುಚ್ಚಬೇಕು. ತರಕಾರಿ ಮತ್ತು ಹಣ್ಣುಗಳು ಮೇಲೆ ವಿವರಿಸಿದಂತಹ ಕಾಳುಗಳು, ಬೇಳೆ, ಬೆಲ್ಲ, ಮಸಾಲೆ ವಸ್ತುಗಳು ಮೊದಲಾದವನ್ನು ಅವಕ್ಕೆ ನೀರಿನ ತೇವ ತಗಲದಂತೆ ಇರಿಸಿದರಾದರೆ ಹೆಚ್ಚು ದಿವಸ ಬಾಳಿಕೆ ಬರುತ್ತದೆ. ಇದಕ್ಕೆ ಬದಲು ತರಕಾರಿ, ಹಣ್ಣು ಮೊದಲಾದ ಒಳಗೆ ತೇವವಿರುವ ವಸ್ತುಗಳನ್ನು ಆದಷ್ಟು ಮಟ್ಟಿಗೆ ಅವುಗಳೊಳಗೆ ತೇವ ಆರಿ ಹೋಗದೆ ಹಾಗೆಯೇ ಉಳಿಯುವಂತೆ ನೋಡಿಕೊಂಡಿರಾದರೆ ಅವು ಹೆಚ್ಚು ದಿವಸ ಬಾಳಿಕೆ ಬರುತ್ತವೆ. ಸೆಕೆಗಾಲದಲ್ಲಿ ಇವು ಬಹಳ ಬೇಗ ಒಣಗಿ ಹೋಗುತ್ತದೆ. ಹೀಗಾಗುವುದನ್ನು ತಪ್ಪಿಸಲು ಇವುಗಳ ಮೇಲೆ ಒದ್ದೆ ಬಟ್ಟೆಯನ್ನು ಹರಡಬಹುದು. ಆದರೆ ಹೀಗೆ ಒದ್ದೆ ಬಟ್ಟೆಯ ಮೂಲಕ ಇವುಗಳ ತೇವ ಉಳಿಯದಂತೆ ಮಾಡಬೇಕೇ ಹೊರತು ಇವುಗಳ ಮೇಲೆ ನೀರಿನ ಬಿಂದುಗಳು ನಿಂತಿರುವಂತೆ ಮಾಡಬಾರದು. ಯಾಕೆಂದರೆ ಹಾಗೆ ನೀರಿನ ತಗಲುವಿಕೆ ಇರುವ ಜಾಗದಲ್ಲಿ ಅವು ಕೊಳೆಯಲು ತೊಡಗುತ್ತದೆ. ಹೆಚ್ಚಿನ ತರಕಾರಿಗಳನ್ನು ಅಂಗಡಿಯಿಂದ ತಂದೊಡನೆ ತೊಳೆದು ಒರೆಸಿ ಕೊಳೆತಿರುವವುಗಳನ್ನು ಅವುಗಳಿಂದ ಬೇರ್ಪಡಿಸಿ ಇರಿಸಿದರಾದರೆ ಅವು ಹೆಚ್ಚು ಸಮಯ ಕೆಳದೆ ಉಳಿಯುತ್ತವೆ. ಕೊಳೆತವುಗಳನ್ನು ಅವುಗಳೊಂದಿಗೆ ಇರಿಸಿದರಾದರೆ
ಚೆನ್ನಾಗಿರುವವು ಕೊಳೆತಾವು. ಬಟಾಟೆ ಮತ್ತು ನೀರುಳ್ಳಿ ಇವೆರಡನ್ನೂ ಒಟ್ಟಿಗೆ ಇರಿಸಬಾರದು. ಯಾಕೆಂದರೆ ನೀರುಳ್ಳಿಯಿಂದ ಹೊರಬರುವ ತೇವಾಂಶದಿಂದಾಗಿ ಬಟಾಟೆ ಬೇಗನೆ ಕೆಟ್ಟು ಹೋಗುತ್ತದೆ. ಅವೆರಡನ್ನು ಬೇರೆ ಬೇರೆ ಜಾಗಗಳಲ್ಲಿ ಮುಚ್ಚದೆ ಇರಿಸಬೇಕು.